ಬಿಗ್ ಬಾಸ್ ನೋಡ್ತಾ ಇದ್ರಿ, ಬಿಗ್ ಬಾಸ್ ಇಂದ ಬಂತ? ಇಲ್ಲ, ನಾನು ಈ ನಡುವೆ ಒಂದು 2 ವೀಕಿಂದ ನೋಡಿಲ್ಲ ಸರ್. ರಜತ್ ಅವರು ನಿಮ್ಮ ಸ್ಥಾನವನ್ನು ತುಂಬಿದ್ರಾ? ಮಾಡಲಿ ಸರ್, ಏನು ಯಾರ ಸ್ಥಾನ ಯಾರು ತುಂಬಕ್ಕಾಗಲ್ಲ ಸರ್. ಏನು ಕಾಪಿ ಕ್ಯಾಟ್ಗಳು ಜಾಸ್ತಿ ಆಗ್ಬಿಟ್ಟವೆ. ಒಬ್ಬರು ನೋಡಿ ಒಬ್ಬರು ಕಾಪಿ ಕ್ಯಾಟ್, ಯಾಕಂದರೆ ಅವರಲ್ಲಿ ಏನೂ ವಿಭಿನ್ನತೆ ಇರೋದಿಲ್ಲ. ಹಾಗಾಗಿ ಕಾಪಿ ಕ್ಯಾಟ್ಗಳು ಮಾಡ್ಕೊಂಡು ಜೀವನ ಮಾಡ್ತಾರೆ. ಕೆಲವರು ಆ್ಯಕ್ಟಿಂಗ್ ಮಾಡ್ತಾರೆ. ಮೋಸ್ಟ್ಲಿ ರಜತ್ ಅದು ಮಾಡ್ತಾ ಇರ್ಬೋದು. ಆ್ಯಕ್ಟಿಂಗ್ ಮಾಡ್ತಾರೆ ರಜತ್ ಅವರು. ಚೈತ್ರ ಕುಂದಾಪುರ್ ಆಟದ ಬಗ್ಗೆ ಏನು ಹೇಳ್ತೀರಿ? ಆಕೆ ಒಬ್ಬ ಸ್ಕ್ಯಾಮ್ಸ್ಟರ್ ಸರ್. ಅವಳು BJP ಮುಖವಾಡ ಹಾಕೊಂಡು ಮೈಕನ್ನು ಮಾರ್ಕೊಂಡು ಹಿಂದುತ್ವ ಅಂತ ಹೆಸರು ಹೇಳ್ಕೊಂಡು ನಾಮ ಇಟ್ಕೊಂಡು ಬೇರೆಯವ್ರಿಗೆಲ್ಲ ಟೋಪಿ ಹಾಕುವಂಥ ಟೋಪಿ ಚೈತ್ರ ಕುಂದಾಪುರ ಅಂತ ಹೇಳ್ತೀನಿ. ಧನ್ರಾಜ್ ಒಳ್ಳೆ ವ್ಯಕ್ತಿ, ಅದೇ ಧೈರ್ಯ ಇಲ್ಲ. ತ್ರಿವಿಕ್ರಮ್ ಅವನೊಬ್ಬ ಶಕುನಿ, ಬಟ್ ನೋಡಕ್ ಮಾತ್ರ ಐ ಥಿಂಕ್ ಧರ್ಮರಾಯನ್ ಥರ ಕಾಣಿಸ್ತಾನೆ. ಗೋಲ್ಡ್ ಸುರೇಶ್ ಹೇಳೋದೆಲ್ಲ ಗೋಲ್ಡೆ, ಮಾಡೋದೆಲ್ಲ ತಗಡ್ ಕೆಲಸ ಅವನು. ಐಶ್ವರ್ಯ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ, ಬಟ್ ಇತಿಹಾಸ ನೋಡಿದೆ ಬೇರೆ ಥರನೇ ಇದೆ. ಮೋಕ್ಷಿತಾ ಪೈ ಮಕ್ಕಳ ಕಿಡ್ನ್ಯಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದು 2014 ಅಂತ ಕೇಳ್ಪಟ್ಟೆ. ಇಂಥ ಕ್ರಿಮಿನಲ್ ಇಲ್ಲೇ ಉಳ್ಳವರು, ಎಸ್ಪೆಷಲಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದು, ಟ್ಯೂಷನ್ಗೆ ಬರೋ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋ ಆರೋಪ ಇದೆ, ಕೇಸ್ ಇದೆ, ಜೈಲ್ಗೆ ಹೋಗಿದ್ದಾರೆ. ಇಂಥವರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಾ? ಇವು ಕರ್ಕೊಂಬೇಕಾ? ಗೌತಮಿ ಮೊದಲು ಡಿಂಗ್ ಡಾಂಗ್ ಅಂತ ಹೇಳ್ಬೋದು ಸರ್. ಏನು ಹೇಳೋಕ್ಕಾಗತ್ತೆ? ಡಿಂಗ್ ಡಾಂಗ್ ಗೌತಮಿ ಅಂತ ಹೇಳ್ಬೇಕು ಸರ್, ಅಷ್ಟೇ. ಹನುಮಂತ ಸರ್, ಉತ್ತರ ಕರ್ನಾಟಕದ ಹುಡುಗ, ಮುಗ್ದಿನ ಥರ ಕಾಣಿಸ್ತಾನೆ, ಮುಗ್ಧ ಅಲ್ಲ, ಆಟ ಆಡ್ತಾವನು ಸರ್. ಮಂಜು ಐ ಥಿಂಕ್ ಇಸ್ ಎ ಗುಡ್ ಪ್ಲೇಯರ್. ಎಲ್ಲರಲ್ಲೂ ಮಂಜು ಐ ಥಿಂಕ್ ಇರೋದಲ್ಲಿ, ಐ ಥಿಂಕ್ ಬಿಗ್ ಬಾಸಲ್ಲಿ ತನ್ನನ್ನೇ ಅಳವಡಿಸ್ಕೊಂಡು ಆಟ ಆಡ್ತಾರೆ ಏಕೈಕ ವ್ಯಕ್ತಿ ಅಂದರೆ ಮಂಜು ಒಬ್ಬ ಸರ್. ಭವ್ಯ ವೇಸ್ಟ್ ಬಾಡಿ ಸರ್, ಅದನ್ನು ನೋಡೋಕೆ ಚೆನ್ನಾಗಿ ಒಳ್ಳೆ, ಅದೇ ಹೇಳ್ತಾರಲ್ಲ ವೇಸ್ಟ್ ಬಾಡಿ ಅಂತ ಹೇಳ್ಬೋದು ಸರ್. ಶಿಶಿರು ಐ ಥಿಂಕ್ ಒಳ್ಳೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಎಲ್ಲರ ಜೊತೆ ಒಳ್ಳೆಯರಾಗಿ ಹೋಗಿ ತಾನೇ ವಿಲನ್ ಆಗಿಬಿಟ್ಟಿದ್ದಾನೆ.